ಥ್ಯಾಂಕ್ ಯು ಧನ್ಯವಾದಗಳು. ಭೇಟಿ ಕೊಟ್ಟಿದ್ದೀರಾ ಸರ್? ಹೌದು. ಏನ್ ಹೇಳ್ತೀರಾ ಸರ್? ಈಗ ರಾಜಣ್ಣ ಅವ್ರದ್ದು ನಂದು ಎಷ್ಟು 50 ವರ್ಷದ ಮೇಲಿನ ಸ್ನೇಹ ಆಯ್ತಾ. ಮತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತು ಪಕ್ಷವನ್ನ ಸದೃಢ ಮಾಡಿ 2028ಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತೇಳಿ ಒಂದು ಸಂದೇಶ ಹೋಗ್ಬೇಕಲ್ಲ, ಅದಕ್ಕಾಗಿ ಮತ್ತು ನನಗೆ ಆತ್ಮೀಯ ಸ್ನೇಹಿತ ಜೊತೆಗೆ ಮಾಜಿ ಸಚಿವರು, ಶಾಸಕರು, ಸಾರ್ವಜನಿಕ ಬದುಕಿನಲ್ಲಿ ಸುದೀರ್ಘವಾದಂಥ ರಾಜಕಾರಣ ಮಾಡಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಭೇಟಿ ಏನು ಹೊಸದೇನಲ್ಲ ಅಥವಾ ಅನಿರೀಕ್ಷಿತನೂ ಅಲ್ಲ. ಮತ್ತೆ ನಿಮ್ ಜೊತೆ ಸೇರ್ಸ್ಕೊಂತೀರಾ ಸರ್ ಸಚಿವ ಸಂಪುಟಕ್ಕೆ? ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗುವಂತ ವಿಶ್ವಾಸ ಇದೆ ಸರ್? ಯಾವಾಗಲೂ ವಿಶ್ವಾಸ ಇಟ್ಕೊಂಡೇ ಮಾಡೋದಲ್ವಾ. ಪ್ರಯತ್ನ ಮಾಡುವಾಗ ವಿಶ್ವಾಸ ಇಲ್ಲದೆ ಪ್ರಯತ್ನ ಮಾಡ್ತಾರ ಇರೋದು. ಪ್ರಯತ್ನ ಮಾಡುವಾಗ ವಿಶ್ವಾಸದಿಂದಾನೇ ಮಾಡೋದು. ಸಿಎಂ ಅವರು ಅವರ ಖಾಸಗಿ ಭೇಟಿ, ಅವರು ನೊಣವಿನಕೆರೆ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅದು ಅವರ ಖಾಸಗಿ ಭೇಟಿ ಆದ್ರಿಂದ ನಾನು ಹೋಗ್ತಾ ಇಲ್ಲ. ಈಗ ತುಮಕೂರು ಜಿಲ್ಲೆಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲ ಒಂದ್ ಕಡೆ ನಿರೀಕ್ಷೆ ಹುಸಿ ಆಯ್ತು ಅಂತ? ಇಲ್ಲ, ಹೈಕಮಾಂಡ್ ಅವರ ತೀರ್ಮಾನ. ನಾನು ಮೊದಲಿಂದನೂ ನಿಮ್ಗೆಲ್ಲ ಹೇಳ್ತಾ ಇದ್ದೆ, ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತಕ್ಕಂಥದ್ದು, ಅವ್ರೇನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೆ ನಾನು. ಇವತ್ತು ಅವರು ತೀರ್ಮಾನ ತಗೊಂಡಿದ್ದಾರೆ. ಶಿವಕುಮಾರ್ ಅವರು ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಇವತ್ತು ಅವರನ್ನು ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಪರಿಗಣಿಸಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತೀವಿ. ಮತ್ತು ನಾವೇನು ಭರವಸೆ ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ ಒಳ್ಳೆ ಆಡಳಿತ ಕೊಡ್ತೀವಿ, ಜೊತೆಗೆ ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ದು, ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ಇದರ ಜೊತೆಗೆ 3 ವರ್ಷ ಸತತವಾಗಿ ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ, ಹಣಕಾಸಿನ ಶಿಸ್ತನ್ನು ಕಾಪಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಅಭಿನಂದನೆ ಹೇಳಬೇಕಾಗ್ತದೆ. ಕ್ಯಾಬಿನೆಟಲ್ಲೇ ನಾವು ಹೇಳಿದ್ದೇವೆ, ಆದರೂ ತಮ್ಮ ಮುಂದೆ ಹೇಳೋದೇ ಬೇರೆ ಅಲ್ವಾ. ಹಾಗಾಗಿ ಅವರು ಕೂಡ, ಅವರ ಮಾರ್ಗದರ್ಶನನೂ ಕೂಡ ಇರುತ್ತೆ ಸರ್ಕಾರಕ್ಕೆ. ಸಿಎಂ ಆಗಿರ್ತಕ್ಕಂಥ ತೃಪ್ತಿ ಇದೆಯಾ ಸರ್? ತೃಪ್ತಿ ಯಾವಾಗಲೂ ಇರುತ್ತೆ. ಅತೃಪ್ತಿಯಾಗಿ ಯಾವತ್ತೂ ಇಲ್ಲ. ನಾನು ತೃಪ್ತಿಯಾಗೇ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ಭೇಟಿ ಮಾಡಿದ್ದಾರೆ, ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಅವರಿಬ್ಬರ ಮಧ್ಯೆ ಏನು ಚರ್ಚೆ ನಡೀತು ಅದು ನಮ್ಮ ಗಮನದಲ್ಲಿಲ್ಲ. ಆದರೆ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಅವರು ಒಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ನೀವೇನಾದ್ರೂ ಮಾತಾಡ್ತೀರಾ? ಅಲ್ಲ, ನಾನು ಅವಶ್ಯಕತೆ ಬಿದ್ದರೆ ನಾನು ಮಾತಾಡ್ತೀನಿ. ಪ್ರಯತ್ನ ಮಾಡ್ತಾ ಇದ್ದೀವಿ. ತುಮಕೂರಿಗೆ ಇನ್ನೊಂದು ಸ್ಥಾನ ಕೊಡಿ. ಮುಂದೆ ನೋಡೋಣ. ಈಗಿಂದ ಹೇಳ್ರಿ ಅಂದ್ರೆ ನಿರೀಕ್ಷೆ ಇಟ್ಕೋಬಹುದು ಸರ್. ಇಲ್ಲ, ಆ ರೀತಿ ಏನಿಲ್ಲ. ಆ ರೀತಿ ಯಾರಿಗೂ ಕೊಡ್ಬೇಕಾಗಿತ್ತು, ಕೊಡ್ತೀವಿ ಅಂತ ಯಾರು ಭರವಸೆ ಕೊಟ್ಟಿದ್ದಿಲ್ಲ. ಅವರು ಕನ್ಸಿಡರೇಷನ್ ನಲ್ಲಿ ಇದೆಲ್ಲ ಎಕ್ಸರ್ಸೈಸ್ ನಡೆಯುವಾಗ ತಾರ ಹೆಸರುಗಳು ಬರ್ತಾ ಇರ್ತಾವಲ್ಲ. ಕಂದಾಯ ಖಾತೆ ನೀವೇ ಕೇಳಿದ್ದ, ಹೈಕಮಾಂಡ್ ಕೊಟ್ಟಿದ್ದಾರೆ. ಏನ್ ವ್ಯತ್ಯಾಸ ಆಗೋದಿದೆ ನೋಡಿ. ಕಂದಾಯ ಇಲಾಖೆಯನ್ನ ಹೈಕಮಾಂಡ್ನವರು, ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಚರ್ಚೆ ಮಾಡಿ, ನಮ್ಮ AICC ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ನಮ್ಮ ರಾಜ್ಯದವರಾದ್ರಿಂದ ಅವ್ರಿಗೆಲ್ಲ ಗೊತ್ತಿದೆ. ಹಾಗಾಗಿ ಅವರಿಗೆ ಯಾವ ಖಾತೆ ಯಾರಿಗೆ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಕೆಲಸ ಮಾಡೋದಷ್ಟೇ ನಮಗೆ ಹೇಳಿರೋದು. ಕಂಟಿನ್ಯೂ ಆಗುತ್ತೆ. ಯಾಕೆ ಕಂಟಿನ್ಯೂ ಆಗಲ್ಲ? ರಾಜೇಂದ್ರ ಅವರಿಗೆ ಏನಾದ್ರು ಸಿಗುತ್ತೆ ಅಂತ ಚಾನ್ಸ್, ಆ ತರ ಒಂದು ಬೇಡಿಕೆ ಇದೆ ಅಭಿಮಾನಿಗಳದ್ದು. ಆಮೇಲೆ ಓಕೆ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ
ಪ್ರಜಾದಾರಿ.